ಹಲೋ, ಯಾರದು? ದೇವ್ರೇ, ಅಯ್ಯೋ ಊಟ ಎಕ್ಸ್ಟ್ರಾಡಿನರಿ, ಸಖತ್ತಾಗಿ ಮಾಡಿದ್ರು. ತಿನ್ಬಾರ್ದಂತೆ. ನಮ್ಮ ದೇವ್ರು ಮನೆ ಸೂಪರ್, ರಿಯಲಿ ಬ್ಯೂಟಿಫುಲ್, ಲೈಕ್ ಪುಟ್ ಪುಟ್ ಗೌಡ. ಒಬ್ಬಟ್ಟು ಯಾರು ಬಂದಿದ್ದು ನಮ್ಮ ಮನೆಗೆ? ನಾನು ನನ್ನ ಗೆಳತಿಯರು ಚಿಕ್ಕತ್ತೆ ತಂದಿದ್ದು. ಚಿಕ್ಕತ್ತೆ ಮ್ಯಾಚ್ ಆಗಲ್ಲ. ಗುಡ್ ಮಾರ್ನಿಂಗ್ ಬೆಂಗಳೂರು. ಬೆಂಗಳೂರು ನನ್ನ ಕೂದಲು ಬ್ಲೋ ಡ್ರೈ ಮಾಡಿದಾಗ ಬುಷಿ ಆಗಿಬಿಡುತ್ತೆ ಬೇಬಿ, ಆಮೇಲೆ ಸರಿ ಹೋಗುತ್ತೆ. ಈ ಥರ ಸಿರಮ. ಐ ಹ್ಯಾವ್ ಟು ಗೆಟ್ ರೆಡಿ, ಹಬ್ಬಕ್ಕೆ ಗೆಟ್ ರೆಡಿ. ಎಲ್ಲದೂ ಶಾಪಿಂಗ್ ಆಯಿತು, ಅತ್ತೆಗೂ ಸೇರಿಸಿ ಶಾಪಿಂಗ್ ಆಯಿತು. ಅತ್ತೆ ಹಾಸನಲ್ಲಿದ್ದಾರಲ್ಲ, ನಿನ್ನೆ ರಾತ್ರಿ ಅತ್ತೆ ಹತ್ರ ಮಾತಾಡಿ ಎವ್ರಿ ಒನ್ಸ್ ಡನ್. ಅಥರ್ವ್ ಲೆಕ್ಕದಲ್ಲಿ ಈ ಸತಿ ಎಲ್ಲರಿಗೂ ಹಬ್ಬದ ಬಟ್ಟೆ ಆಯಿತು. ಅಥರ್ವ್ ಅಮ್ಮಂಗೇನು ತೆಗೆದುಕೊಟ್ಟಿದ್ದು, ಪಪ್ಪಂಗೇನು ತೆಗೆದುಕೊಟ್ಟಿದ್ದು ಎಲ್ಲ ತೋರಿಸ್ತೀನಿ. ಅಥರ್ವ್ ಬಟ್ಟೆ ಹೇಗಿದೆ ಅದನ್ನು ನೋಡೋಣ. ಇದೇ ನನಗೆ ಸಿಕ್ಕಿದ ಚಾನ್ಸ್ ಅಂತ ಪಾಪು ಮಲಗಿದ್ಯಾ, ಸೊ ಇವಾಗ ಹೋಗಿ ನನ್ನ ಕೆಲಸ ಮಾಡಬೇಕು, ನಾನು ರೆಡಿ ಆಗಬೇಕು, ಮನೇಲಿ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ. ಸೊ ದೀಪುನು ಮನೆಯಲ್ಲೇ ಇರೋದ್ರಿಂದ ಹೆಲ್ಪಿಂಗ್ ಹ್ಯಾಂಡ್ಸ್ ಎಲ್ಲ ಇದ್ದಾಗ ಇಟ್ ಬಿಕಮ್ಸ್ ಈಸಿಯರ್ ಅಲ್ವಾ. ನೀವು ಅನ್ಕೋತೀರಾ ಮನೆಯಲ್ಲಿ ತುಂಬ ಜನ ಇದ್ದಾರೆ ತುಂಬ ಈಸಿ ಆಗುತ್ತೆ ಅಂತ. ಡೆಫಿನೆಟ್ಲಿ ನಾಟ್. ಮನೇಲಿ ಜನ ಇದ್ದಷ್ಟು ಕೆಲಸನೂ ಜಾಸ್ತಿನೇ ಇರುತ್ತೆ. ಎಲ್ಲರೂ ಹೊಸ ಬಟ್ಟೆ ಏನೇನು ಶಾಪಿಂಗ್ ಮಾಡಿದ್ರು ಅದನ್ನೇ ಇವತ್ತು ಹಾಕಿದ್ದಾರೆ ಹಬ್ಬದ ದಿನ. ಸೊ ವೆರಿ ಸಿಂಪಲ್ ಔಟ್ಫಿಟ್, ಬಟ್ ಎಲ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಬೋಂಡ ಇವಾಗಲ್ಲ, ಮದುವೆ ಮುಂಚೆ, ಅಲ್ಲಲ್ಲ ಊಟದ ಮುಂಚೆ. ನಮ್ಮ ಮನೆಯಲ್ಲಿ ತುಂಬ ಶಾಂತಿಯಿಂದ ಇರುವಂಥ 3 ವ್ಯಕ್ತಿಗಳು, ಫ್ರೀ ಆಗಿ ಇರುವಂಥ 3 ವ್ಯಕ್ತಿಗಳು. ಟನ್ 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 ಟನ್. ಏನ್ ಮಾಡ್ತಾ ಇದ್ದೀರಾ? ನೀವು ಹಸಿರು, ಅಮ್ಮನೂ ಹಸಿರು. ಹಾ, ಅವರು ಹಸಿರು ಹಾಕಿದ್ದಾರೆ, ನೀವು ಹಸಿರು ಹಾಕಿದ್ದಾರೆ. ಪರವಾಗಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಹಾಕೊಳ್ಳಿ. ಪ್ರತಿ ಹಬ್ಬಕ್ಕೆ ಮನೆಯಲ್ಲಿ ಸೀರೆ ಉಡ್ತೀವಿ, ಆದ್ರೂ ಈ ಹಬ್ಬಕ್ಕೆ ನಾವು ಯೋಚನೆ ಮಾಡಿದ್ದು ಕುರ್ತಿ ಸೆಟ್ ಹಾಕೋಣ. ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ಕುರ್ತಿ ಸೆಟ್ ಒಂದು 10-20 ಸತಿ ಆದರೂ ಮನೇಲಿ ಕಮ್ಮಿನಲ್ಲಿ ಹಾಕ್ತೀವಿ. ಬಟ್ ಅದೇ ಸೀರೆ ಆದರೆ ಒಂದು 2-3 ಸತಿ, ಬಿಕಾಸ್ ಚೆನ್ನಾಗಿರೋ ಸೀರೆ ತಗೋತೀವಲ್ವಾ, ಅದನ್ನು 1 ಸತಿ 2 ಸತಿ ಫಂಕ್ಷನ್ಗೆ ಹಾಕ್ತೀವಿ, ಆಮೇಲೆ ಬೇಜಾರಾಗುತ್ತೆ ಅಲ್ವಾ. ಸೊ ಐ ಥಿಂಕ್ ಕುರ್ತಿ ಸೆಟ್ ತಗೊಂಡ್ರೆ ಜಾಸ್ತಿ ಪ್ರಾಕ್ಟಿಕಲಾಗಿ ಯೂಸ್ ಮಾಡ್ಕೋಬೋದು. ಇದು ನನ್ನ ಹಬ್ಬದ ಕುರ್ತಿ, ಝುಡಿಯೋಗೆ ಹೋಗಿ ತಗೊಂಡಿದ್ದು ಲಾಸ್ಟ್ ಮಿನಿಟ್. ಲವ್ ದ ಕಲರ್. ಇಲ್ಲ ನನ್ನ ಹತ್ರ ಈ ಥರ ಕಲರ್ ಡಿಫ್ರೆಂಟ್ ಆಗಿದೆ ಅಂತ ಲೈಕ್ ಇಟ್, ಬಟ್ ಇದಕ್ಕೆ ಹ್ಯಾವ್ ಟು ಸಿ ಏನು ಕಾಂಬಿನೇಷನ್ ಮಾಡೋದು ಅಂತ. ಸಿ, ಹಬ್ಬದ ಕುರ್ತಿ, ಸಿಂಪಲ್ ಬಟ್ ನೈಸ್. ಕೆಳಗಡೆ ಈ ಥರ ಇದೆ. ಬೆಸ್ಟ್ ಥಿಂಗ್ ನಾನು ಏನಕ್ಕೆ ತಗೊಂಡೆ ಅಂತ ಹೇಳಿಲ್ಲಲ್ಲ, ಬಟನ್ ಇದೆ. ಇವಾಗ ಪಾಪು ಫೀಡಿಂಗ್ ಮಾಡಬೇಕು ಅಂದರೆ ಬೇಕಲ್ವಾ ಬಟನ್ ಇರೋದೆ, ಅದಕ್ಕೆ. ಫೀಲ್ಸ್ ವೆರಿ ವೆರಿ ಎಕ್ಸೈಟಿಂಗ್ ಈ ವರ್ಷ. ಯಾಕಂದ್ರೆ ನಮ್ಮ ಮುದ್ದು ರಾಜ್ಕುಮಾರ ಜೊತೆ ಮೊದಲನೆಯ ವರ್ಷದ ಸೆಲೆಬ್ರೇಷನ್. ಮಾಯಿಶ್ಚರೈಸರ್, ಸ್ಕಿನ್ ಡ್ರೈ ಅಲ್ವಾ ನಂದು, 2 ಲೇಯರ್ ಹಾಕ್ಬೇಕು ನಾನು. ನೈಸ್. ಪಳ 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 ಪಳ. ಹಾ, ಬಂದೆ. ದೀಪು ರೆಡಿ ಆಗ್ಬೇಕು, ಆಮೇಲೆ ತಾನೇ ಪೂಜೆ ಸ್ಟಾರ್ಟ್. ಸನ್ಸ್ಕ್ರೀನ್, ನನ್ನ ಸನ್ಸ್ಕ್ರೀನ್ ಅಲ್ಲಿ ಮಿಲ್ಕ್ ಇದೆ ಗೊತ್ತಾ, ನಿಜವಾಗ್ಲು. ಇದು ನ್ಯೂಡ್ ಅವ್ರದ್ದು ಸನ್ ಬೀಟೇಬಲ್ SPF 50 ಹೊಂದಿರುವಂತ ಸನ್ಸ್ಕ್ರೀನ್. ಕಮ್ ಕ್ಲೋಸರ್ ತೋರಿಸ್ತೀನಿ. ನಿಮಗೆ ಗೊತ್ತೇ ಇದೆ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಸನ್ಸ್ಕ್ರೀನ್ ಸ್ಟೆಪ್ನ ನಾನು ಮಿಸ್ ಮಾಡೋದೇ ಇಲ್ಲ ಅಂತ. ಜೊತೆಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಇರುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ UVA ಆ್ಯಂಡ್ UVB ರೇಸಿಂದ ಪ್ರೊಟೆಕ್ಷನ್ ಸಿಗುತ್ತೆ, ವಿಚ್ ಮೀನ್ಸ್ ಟ್ಯಾನಿಂಗ್, ಸನ್ಬರ್ನ್, ಅರ್ಲಿ ಏಜಿಂಗ್ ಸೈನ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ.
ನ್ಯೂಡ್ ಸ್ಕಿನ್ ಅವರ ಈ ಒಂದು ಸನ್ ಬೀಟೇಬಲ್ SPF 50 ಹೊಂದಿರುವಂಥ ಸನ್ಸ್ಕ್ರೀನಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಸ್ಕಿನ್ ಬ್ಯಾರಿಯರ್ನ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಸ್ಕಿನ್ ಬ್ಯಾರಿಯರ್ ವೀಕ್ ಇದ್ದಾಗ ಇಟ್ ರಿಯಾಕ್ಟ್ಸ್ ಮೋರ್ ಟು ದ ಸನ್. ಆಲ್ಸೋ ಇದರಲ್ಲಿ ಮಿಲ್ಕ್ ಕ್ರೀಮ್ ಆ್ಯಂಡ್ ಮಿಲ್ಕ್ ಪ್ರೋಬಯೋಟಿಕ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಕಾಮ್ ಆ್ಯಂಡ್ ಹೈಡ್ರೇಟೆಡ್ ಆಗಿರುತ್ತೆ. ಟೆಕ್ಸ್ಚರ್ ಬಗ್ಗೆ ಹೇಳಬೇಕು ಅಂದರೆ ಲೈಟ್ ವೇಟ್ ಜೆಲ್ ಕ್ರೀಮ್ ಥರ ಈಸಿಲಿ ಸ್ಪ್ರೆಡ್ ಆಗುತ್ತೆ, ನೋ ವೈಟ್ ಕಾಸ್ಟ್ ಕೂಡ. ಆಕ್ಚುಲಿ ಸಾಫ್ಟ್ ಆಗಿರುವಂತ ಸೆಮಿ ಮ್ಯಾಟ್ ಫಿನಿಶ್ ಇದೆ ಈ ಒಂದು ನ್ಯೂಡ್ ಸನ್ಸ್ಕ್ರೀನ್ ಅಲ್ಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಹಾಕಿರ್ತೀನಿ, ಯು ಕ್ಯಾನ್ ಆಲ್ಸೋ ಚೆಕ್ ಇಟ್. ಈ ಥರದ ಹಬ್ಬದ ದಿನಗಳು ತುಂಬ ಚೆನ್ನಾಗಾಗೋದು ಯಾವಾಗ ಗೊತ್ತಾ, ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದಾಗ. ಬಿಕಾಸ್ ಆ ದಿನ ಉತ್ಸಾಹನೇ ಬೇರೆ ಇರುತ್ತೆ. ಅದು ಮಾಡೋಣ, ಇದು ಮಾಡೋಣ, ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ. ಆ್ಯಂಡ್ ಎಲ್ಲರೂ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಈ ಕ್ಲಿನಿಕ್ ಅವರ ಫೌಂಡೇಶನ್ ತುಂಬಾ ಇಷ್ಟ, ಚೆನ್ನಾಗಿ ಸೆಟ್ ಆಗುತ್ತೆ. ಪಾಪು, ಆರ್ ಯು ರೆಡಿ? ಅರ್ಧಂ ಬರ್ದ ರೆಡಿ? ಮೈ ಅರ್ಧಂ ಬರ್ದ ರೆಡಿ? ನೋ, ಎವ್ರಿವನ್ಸ್ ವೇರಿಂಗ್ ಅ ಪಂಚೆ ಫಾರ್ ಹಬ್ಬ. ಕಲರ್ ಏನು ಕಲರ್ ಚೆನ್ನಾಗಿದೆ, ಡ್ರೆಸ್ದು ಕಲರ್ ಚೆನ್ನಾಗಿದೆ, ನನಗೂ ಇಷ್ಟವಾಯಿತು. ಏನ್ ಬೇಕು ವಿಶುಗೆ? ಐಟಮ್ ಇಟ್ಟು ಮಾಡೋದು ಕೋಸಂಬರಿಗೆ ಒಂದು ಬಾಜನ ಪೂಜೆ. ನಾನು ಬರ್ತೆ ಬೇಟೆಗೆ ಬರ್ತೆ ಅಮ್ಮ, ನಾನು ಬರ್ತೀನಿ ಮಾಮಿ. ಅಮ್ಮ ದೀಪುಗ ಅವು ಇಷ್ಟ ಅಪ್ಪುಜಿ ಬುಡ್ಚಿ ಅವು ಅರೆಕ್ ಶೆಕೆ ಅವು ಮೆಟೀರಿಯಲ್. ಆ್ಯಸ್ ಅ ನ್ಯೂ ಮಾಮ್ ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಗೊತ್ತಾ, ನಾನು ರೆಡಿ ಆಗೋ ತನಕ ಪಾಪು ಮಲಗಿದ್ರೆ ಸಾಕಪ್ಪ, ನಾನು ಚೆನ್ನಾಗಿ ರೆಡಿನೂ ಆಗ್ಬೋದು ವಿದೌಟ್ ಎನಿ ಟೆನ್ಷನ್ ಅಂತ ಅಷ್ಟೇ. ಕೊರ್ಲೆ ಅಲ್ಪ ಐತೀನಿ ಅಪ್ಪಣ್ಣ ಮಂಚದಡಿ ಪಪ್ಪ ಗೊತ್ತುಂಟು ಪಪ್ಪಗ. ಆ್ಯಕ್ಚುಲಿ ನನಗೆ ಇವತ್ತಿನ ಔಟ್ಫಿಟ್ ಕಲರ್ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ, ಇದು ಕಂಫರ್ಟೇಬಲ್ ಕೂಡ. ಬಣ್ಣ ಬಣ್ಣದ ಲೋಕ ಬಂಧಿಸಲು ಸಾಲದ. ಚೆಕ್ ದಿಸ್, ನೈಸ್. ಇದೆಲ್ಲ ಹಾಕಿದ್ದೆಲ್ಲ ಹಾಕೋದನ್ನೇ ಹಾಕಿದ್ದೀನಿ, ಅದಕ್ಕೆ ಇದು ಇರಲಿ. ಬಳೆಗೆ ಏನು ಹಾಕುವ? ಇಯರಿಂಗ್ಸ್ ಓಕೆನಾ ಬೇಬಿ? ಅಲ್ಲ ಚೆನ್ನಾಗಿದೆ. ಬಳೆ ಏನು ಹಾಕುವ? ಇದು ಹಾಕೋಣ ಬೇಡ, ಗೋಲ್ಡ್ ಯಾವಾಗಲೂ ಇದೆ. ಇದು ಮ್ಯಾಚ್ ಆಗಲ್ಲ. ಇದು ಇದಾಗತ್ತಾ? ಮುತ್ತುದು ಹಾಕ್ಲಾ? ಮುತ್ತು ಬ್ಯಾಂಗಲು. ಇದೆಲ್ಲ ಹ್ಯಾಂಡ್ಮೇಡ್ ಬಳೆಗಳು, ನನಗೆ ಥ್ರೆಡ್ಸ್ ಆ್ಯಂಡ್ ಕುಂದನ್ಸ್ ಅವರು ಕಳಿಸ್ಕೊಟ್ಟಿರೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಮುತ್ತಿನ ಬಳೆ ನೈಸ್ ನಾ ಬೇಬಿ. ನಾನು ನಮ್ಮ ಗೌಡ್ರನ್ನ ರೆಡಿ ಮಾಡೋಣ, ನನ್ನ ಮುದ್ದು ಬಂಗಾರನ ರೆಡಿ ಮಾಡೋಣ. ಬಿಂದಿ 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 ಇಲ್ಲದೆ ಹೇಗೆ? ನೈಸ್, ಪ್ರಿಟ್ಟಿ ಪ್ರಿಟ್ಟಿ ಅಲ್ಲ? ಓಕೆ ಅಲ್ಲ? ನೈಸ್ ಅಲ್ಲ? ನೈಸ್. ಡೋಂಟ್ ಮೈಂಡ್, ಈ ಡ್ರೆಸ್ ಯೂನಿಟ್ ಎಲ್ಲ ಯಾವುದೂ ಸೆಟ್ ಆಗಿಲ್ಲ, ಆದಷ್ಟು ಬೇಗ ಸೆಟ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಓಕೆನಾ? ನೈಸ್. ಸೂಪರ್. ಹಬ್ಬದ ಲುಕ್ ಸಿಂಪಲ್. ಪಪ್ಪಂದು ಹೊಸ ಬಟ್ಟೆ, ಹೊಸ ಪಂಚೆ, ಬ್ಯೂಟಿಫುಲ್, ವೆರಿ ವೆರಿ ನೈಸ್. ತಾತಂದು ಹಳೇ ಪಂಚೆ, ಹಳೇ ಶರ್ಟ್, ಹೊಸ ಪಂಚೆ, ಹೊಸ ಶರ್ಟ್ ತಾತಂದು, ವೆರಿ ವೆರಿ ನೈಸ್. ಹೆಂಗ್ ಕಾಣಿಸ್ತಾ ಇದ್ದಾರೆ ನಿಮ್ಮ ಮಗಳು? ಸೂಪರ್ ಆಗಿದೆ, ನನ್ನ ಮಗಳು ಯಾವತ್ತೂ ಸೂಪರ್. ನೋಡಿ ಹಾಕಿರೋ ಸೂಪರ್ ಆಗಿ ಕಾಣಿಸ್ತಿದೆ, ಕಲರ್ ಸಖತ್ ಚೆನ್ನಾಗಿದೆ. ಸೂಪರಾ? ಮುತ್ತಿನ ಬಳೆ ಚಂದ ಉಂಟು ಮೇಡಮ್, ಮ್ಯಾಚಿಂಗ್ ಚೆನ್ನಾಗಿ ಸರಾಕ. ನಾನು ನನ್ನ ಗೆಳತಿಯರು, ಮಧ್ಯದು ಗುಂಡು ಗೆಳತಿ, ಅಕ್ಕಪಕ್ಕದ್ದು ಮಿನಿ ಗೆಳತಿ, ಮಿನಿ ಗುಂಡು, ಮೀಡಿಯಂ ಗುಂಡು. ಪ್ರತಿ ವರ್ಷ ಹಬ್ಬದ ದಿನ ಗಡಿಬಿಡಿಯಾಗಿರುತ್ತೆ, ಬಟ್ ಈ ವರ್ಷ ಆ ಥರ ಅನಿಸ್ಲೇ ಇಲ್ಲ. ಮೇ ಬಿ ಬಿಕಾಸ್ ಅಪ್ಪಾಜಿ ಬೆಳಗಿನ ಜಾವನೇ ಪೂಜೆ ಮಾಡಿದರು, ಹಾಗೆಯೇ ನಾವು ಆದಿ ಆ್ಯಂಡ್ ಫ್ಯಾಮಿಲಿಯವ್ರಿಗೆ ವೇಟ್ ಮಾಡ್ತಾ ಇದ್ವಲ್ಲ, ಆ ಟೈಮ್ ನಮಗೆ ಸಿಕ್ತು ನೋಡಿ ಮಾತಾಡೋದಕ್ಕೆ, ಸ್ವಲ್ಪ ಕೂತ್ಕೊಳ್ಳೋದಕ್ಕೆ, ಫೋಟೋಸ್ ತಗೊಳ್ಳೋದಕ್ಕೆ. ಮೇ ಬಿ ದಟ್ ಈಸ್ ವೈ ಗಡಿಬಿಡಿ ಅಂತ ಅನಿಸಿಲ್ಲ. ದೇವರು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಅವರು ಮಾಡಿರುವಂಥ DIY ಲಾಸ್ಟ್ ವಿಡಿಯೋದಲ್ಲೂ ಶೇರ್ ಮಾಡಿದ್ನಲ್ವ, ನಮ್ಮ ದೇವ್ರ ಮನೆ ಹೇಗೆ ಬಂದಿದೆ ಈ ಡಿಸೈನ್ ಅಂತ ಲೆಟ್ ಮೀ ನೋ, ಆಯಿತಾ? ಕಂಪ್ಲೀಟ್ ದೇವ್ರ ಮನೆ ಟೂರ್ ಆದಷ್ಟು ಬೇಗ ಮಾಡ್ತೀನಿ. ಆ್ಯಂಡ್ ಇನ್ನೇನು ಫ್ಯಾಮಿಲಿ ಟೈಮ್ ಒಂದು ಸ್ವಲ್ಪ ಹೊತ್ತು. ಏನಾದರೂ ಹೇಳಲಿಕ್ಕಿದೆ ಯುಗಾದಿ ಹಬ್ಬದ ಪ್ರಯುಕ್ತ? ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ನೀವಿಬ್ರು ಅಡಿಗೆ ಮಾಡಿದ್ರಿ ಅಲ್ಲ, ನಮ್ಮ ಅಡಿಗೆಯವರು ಹೆಲ್ಪ್ ಮಾಡಿದ್ದಾರೆ, ಕುಕ್. ಇವರಿಬ್ರು ಮಧ್ಯದವರಿಬ್ರು ಪಾತ್ರೆ ತೊಳೆದಿದ್ದಾರೆ, ಬಾಳೆಲೆ ಒರೆಸಿದ್ದಾರೆ,
ಹೆಲ್ಪರ್ಸ್ ಅವರು ಇವ್ರಲ್ಲ, 3 ಜನ ಅಣ್ಣ. ಅಪ್ಪಾಜಿ ದೇವ್ರದೆಲ್ಲ ಕೆಲಸ ಮಾಡಿದ್ರು. ಹಾ. ಇವ್ರು ದೇವರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಟ್ಟಿದ್ದೀನಿ, ಪಾತ್ರೆ ಎಲ್ಲ ನಮ್ಮನೆಯವರು ಪಾತ್ರೆ ನಮ್ ಜನ ಅನ್ಕೋತಾರೆ ಇವ್ರ ಕಣ್ಣಲ್ಲಿ ಕೆಲ್ಸದವ್ರೇ ಇಲ್ಲ ಅನ್ಸುತ್ತೆ ಅಂತ. ದೇವ್ರ ಪಾತ್ರೆ ನಾವೇ ತೊಳಿಬೇಕು. ಹಾ, ದೇವ್ರ ಪಾತ್ರೆ ಹೌದು ದೇವ್ರ ಪಾತ್ರೆ ಎಲ್ಲರೂ ಮಾಡ್ತೀವಿ ಕೆಲಸ. ಅಲ್ವಾ, ಎಲ್ಲಾರು ಮಾಡ್ತಾರೆ. ಬಾಗಿಲಿಗೆ ತೋರಣ ಕಟ್ಟಿದೀವಿ, ಹೂವು ಹಾಕಿದೀವಿ, ರಂಗೋಲಿ ಹಾಕಿದೀವಿ. ರಂಗೋಲಿ ಹಾಕಿದ್ದಾರೆ ಇವರು. ಹೌದು, ಸುಮಾರು ಕೆಲಸ ಇತ್ತು ನಮಗೂ. ಅಡಿಗೆ ಎಲ್ಲ ತುಂಬಾ ಮಾಡಿದ್ದಾರೆ. ಅಡಿಗೆ ಅಪ್ಪಾಜಿ ದೇವರನ್ನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಅಲಂಕಾರ ಮಾಡಿ ಚಂದ ಮಾಡಿದ್ದಾರೆ. ಅದಕ್ಕೆ ಏನೆಲ್ಲ ಐಟಮ್ ಬೇಕು ಎಲ್ಲ ತಂದಿದ್ದಾರೆ. ನಿಮ್ ಯಜಮಾನ್ರ ಬಟ್ಟೆ ಹೇಗಿದೆ? ಸೂಪರ್ ಆಗಿದೆ. ಇದು ನೀವು ಹೇಳಿ ಸರ್ ಫ್ರೆಂಡ್ಸ್, ಈ ಶರ್ಟ್ ಚೆನ್ನಾಗಿದೆಯಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ ಹೆಂಡತಿಯರು ಬಟ್ಟೆ ಹೇಗಿದೆ? ನಮ್ ನೆಂಟಿದ್ದು ಚೆನ್ನಾಗಿ ಕಾಣ್ತಾ ಇದೆ, ಇದು ಚೆನ್ನಾಗಿ ಕಾಣ್ತಾ ಇದೆ. ಇದು ನೋಡ್ಬಿಟ್ಟು ಅದು ನೋಡ್ತಿದ್ದಲ್ಲ ಚೆನ್ನಾಗಿದೆ, ಚೆನ್ನಾಗಿ comment. ಉಂಟು. ಇದು ಏನು ಗೊತ್ತಾಗ್ತಿಲ್ಲ. ನೀನ್ ಯಾಕೆ ಇಷ್ಟು ಹತ್ರ ಆಗಿದ್ದೀವಿ? ನೋಡಿ ಗೈಸ್, ವಯಸ್ಸಾದ್ಮೇಲೆ ಇಷ್ಟೇ, ಅವ್ರಿಗೆ ಮಕ್ಕಳು ಯಾರು ಬೇಡ, 4 ಜನ ಅಷ್ಟೇ. ಅಷ್ಟೇ, ಮಕ್ಕಳೆಲ್ಲ ದೊಡ್ಡದಾಗಿದ್ದಾರೆ. ಇನ್ ಯಾಕೆ ಅಯ್ಯೋ ದೇವ್ರೆ, ಅಯ್ಯೋ ಅಪ್ಪಾಜಿಗೆ ನಾಚಿಗೆ ಯಾಪಿರೈಕ್ಲ ಮೇರ್ ಬಂದ್ಬಿಟ್ಟಿಲ್ಲ. ಇವರೆಲ್ಲಾರ್ದು ಶಾಪಿಂಗ್ ಮಾಡಿರೋದು ಬನಾನಾ ಕ್ಲಬ್ ಇಂದ. ಲಾಸ್ಟ್ ಟೈಮ್ ನಾವು ಹೋದಾಗ ಇಂದ್ರನಗರಲ್ಲಿ ಇಷ್ಟ ಆಗಿಲ್ಲ ಕಲೆಕ್ಷನ್, ಬಟ್ ಈ ಸತಿ ಸೂಪರ್ ಆಗಿದೆ. ಎವ್ರಿ ಒನ್ಸ್ ಫ್ಯಾಂಟಾಸ್ಟಿಕ್, ಬಟ್ ಅಫೋರ್ಡೆಬಲ್ ಕೂಡ ಅಲ್ಲ. ನಿಮಗೆ ಬೇಕು ಅಂದ್ರೆ ಫ್ಯಾಮಿಲಿಗೆ ಹೋಗಿ ಪರ್ಚೇಸ್ ಮಾಡಿ ಆಯ್ತಾ. ತುಂಬಾ ಚೆನ್ನಾಗಿರೋ ಸೆಲೆಕ್ಷನ್ ಇದೆ ಗಂಡ್ ಮಕ್ಳಿಗೆ. ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಚೆನ್ನಾಗಿದೆ. ಸೂಪರ್ ಸೂಪರ್. ಸೀನಿಯರ್ ಟು ಜೂನಿಯರ್ಸ್, ವೆರಿ ನೈಸ್. ಓಕೆ, ಯುಗಾದಿ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಬಂದು ರೆಡಿಯಾಗಿ ನಿಂತಿದೀವಿ. ಯಾರು ಕಾಯ್ತಾ ಇದೀವಿ? ಹಾ, ನಮ್ಮ ಚಿಕ್ಕ ಗೌಡ್ರು ಕಾಯ್ತಾ ಇದೀವಿ. ಮುದ್ದುಗೌಡನ ಕಾಯ್ತಾ ಇದೀವಿ. ಮತ್ ನಮ್ ಗೌಡ್ರು ಇದೇಳ್ಬೇಕಲ್ಲ ಪೂಜೆಗೆ. ಮುದ್ದುಗೌಡ ಕಾಯ್ದಿದ್ವಿ, ಸಣ್ಣ ಗೌಡ ಮಹಾರಾಜ ಹೇಳ್ಬೇಕು ನಮ್ದು. ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಮನೇಲಿ ಎಲ್ಲ ರೆಡಿ ಆಗಿದೆ, ಶರ್ಟು, ಪಂಚೆ, ಮತ್ತೆ ಏನು ಜ್ಯುವೆಲ್ರೀಸ್, ಪಾಪುದೆಲ್ಲ ಇವತ್ತು ಹಾಕ್ಬೇಕು ಅಂತ. ಸೊ ಹೇಗ್ ಅನಿಸ್ತಾ ಇದೆ ಹಬ್ಬದ ವಾತಾವರಣ? ತುಂಬಾ ಖುಷಿ ಅಲ್ವಾ? ಫೀಲಿಂಗ್ ನೈಸ್. ಪಾಪು ಬಂದಿರುವಂತ ಫಸ್ಟ್ ಫೆಸ್ಟಿವಲ್ ಇಸ್ ಬ್ಯೂಟಿಫುಲ್ ಆಗಿ ಆಗ್ತಾ ಇದೆ. ಫಸ್ಟ್ ಯುಗಾದಿ ನಮಗೂ ಹಾ. ಮಗಳ ಮನೆ. ಇನ್ನೇನು ಅರ್ಧ ಗಂಟೆನೆಲ್ಲ ಆದಿ ಆ್ಯಂಡ್ ಫ್ಯಾಮಿಲಿಯವ್ರು ಬರ್ಬೋದು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಮುದ್ದುಗೌಡ ಮತ್ತೆ ಮನೆಗೆ ಬರ್ತಾ ಇರೋದು. ಹೇಗಿರ್ಬೋದು ತಮ್ಮನ್ನ ನೋಡಿ ರಿಯಾಕ್ಷನ್? ಅವ್ರು ಬರ್ಬೇಕಲ್ಲ. ನಮ್ಮ ಮನೆಗೆ ಯಾರೋ ಸರ್ಪ್ರೈಸ್ ಗೆಸ್ಟ್ ಬರ್ತಾ ಇದ್ದಾರೆ, ಅದಕ್ಕೆ ಕಾಯ್ತಾ ಇದೀವಿ ಪೂಜೆಗೆ ಅಂತ. ಅಡಿಗೆ ಎಲ್ಲ ರೆಡಿ. ಹಸು ಆಗ್ತಾ ಇದೆ. ಲಾಸ್ಟ್ ಐಟಮ್ ಒಂದು ಬಾಕಿ. ಏನು? ಬೋಂಡ. ಬೆಳಿಗ್ಗೆಯಿಂದ ಅಡಿಗೆ ಮಾಡಿ ಬೋಂಡ ಬಜ್ಜಿ ಮಾಡೋ ಲೇಟ್ ಆಗಿ ಬಿಸಿ ಬರುವಾಗ. ಬಿಸಿ ಇರ್ಲಿ ಅಂತ ಇವಾಗ ಆಗ್ತದೆ. ಅವ್ರು ಇವಾಗ ಬಂದಿದ್ದು, ಬಸ್ ಮಿಸ್ ಆಯ್ತು ಅವರಿಗೆ. ಯಾಕೆ ಬಸ್ ಮಿಸ್ ಆಯ್ತಾ? ಬೋಂಡ ಬಜ್ಜಿ ಮಾಡೋರಿಗೆ ಬಸ್ ಮಿಸ್ ಆಯ್ತಂತೆ. ಕೋಸಂಬರಿ, ಪುಳಿಯೋಗರೆ, ತೊಂಡೆಕಾಯಿ ಗೋಡಂಬಿ, ಬೆಂಡೆ ಪುಳಿ ಮುಚ್ಚಿ, ಬೀನ್ಸ್ ಪಲ್ಯ, ಮತ್ತೆ ಒಬ್ಬಟ್ಟು ಸಾರು, ಪಾಯಸ, ವೈಟ್ ರೈಸ್, ಒಬ್ಬಟ್ಟು, ಮತ್ತೆ ಬೋಂಡ, ಹಪ್ಪಳ ಸಂಡಿಗೆ. ಹಪ್ಪಳ ಸಂಡಿಗೆ, ಹಪ್ಪಳ ಸಂಡಿಗೆ. ಒಂದು ಚಿಕ್ಕ ಮಾತು, ನಿಮಗೆ ಈ ವರ್ಷದ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕಾಗಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಿ ಗ್ರೇಟ್ಫುಲ್. ಅವ್ರು ಆ ರೀತಿ ಮಾಡಿದ್ದಾರೆ, ಇವ್ರು ಈ ರೀತಿ ಮಾಡಿದ್ದಾರೆ, ನಮಗೆ ಮಾಡೋದಕ್ಕಾಗಿಲ್ಲ ಆ ರೀತಿ ಅಂತ ಕಂಪ್ಯಾರಿಸನ್ ಯಾವತ್ತೂ ಬೇಡ ಆಯಿತಾ. ಬಿಕಾಸ್ ಕೆಲವೊಬ್ಬರಿಗೆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲ್ಲ. ಒಬ್ಬೊಬ್ಬರು ಸಿಚುವೇಶನ್ ಒಂದೊಂದು ರೀತಿಯಲ್ಲಿರುತ್ತೆ. ಅದರ ನಡುವೆ ನಮಗೆ ಸೆಲೆಬ್ರೇಟ್ ಮಾಡೋದಕ್ಕಾಯ್ತಾ, ನಮ್ಮವ್ರ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ದೀವ ಅಷ್ಟೇ ಸಾಕು. ಬಿಕಾಸ್ ನಾಳೆ ಹೇಗೆ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರಲ್ಲ. ಹೊಸ ವರ್ಷದ ಶುಭಾಶಯ ಸುಮು. ಹೊಸ ವರ್ಷದ ಶುಭಾಶಯ ಅಂಕಲ್. ಆಂಟಿ ಚೆನ್ನಾಗಿದ್ದೀರಾ? ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಯಾರಿದು ನಮ್ಮ ಮನೆಗೆ ಬಂದಿದ್ದು? ಇದು ನಮ್ಮ ಮನೆಗೆ ಯಾರು ಬಂದಿದ್ದು? ಹಲೋ, ಇದು ಯಾರು ಬಂದಿದ್ದು ಬಾಬು? ಯಾರು ಬಂದಿದ್ದು ನಮ್ಮ ಮನೆಗೆ? ದೊಡ್ಡ ಬಾಬು ಬಂದಿದ್ದು. ಶುಭಾಶಯ. ಯಾವಾಗಲೂ ದೀಪಗೆ ತುಂಬಾ ಇಷ್ಟ ವಡೆ, ಅದಕ್ಕೆ ಅದನ್ನ ಮಾಡಿ ಮಾಡಿ ಬೇಜಾರಾಗಿ ಇವಾಗ ಬೋಂಡ ಮಾಡ್ತಾ ಇದ್ವಿ. ಇವತ್ತು ಸಬ್ಕಿಗೆ ಸೊಪ್ಪು ಎಲ್ಲ ಹಾಕಿ ಬೋಂಡ ಮಾಡ್ತಾ ಇದ್ವಿ. ಅದು ಏನು ಟೈಮಿಂಗ್ ಗೊತ್ತಾ? ಅಡುಗೆನೂ ಆಯಿತು, ಫ್ಯಾಮಿಲಿ ಫೋಟೋ ಸೆಷನು ಆಯಿತು, ಆ್ಯಂಡ್ ಕರೆಕ್ಟ್ ಟೈಮ್ಗೆ ನಮ್ಮ ಮನೆಯ ಪುಟ್ಟ ಗೌಡ್ರು ಕೂಡ ಎದ್ದಿದ್ದಾಯಿತು. ಸೊ ಇಟ್ಸ್ ಟೈಮ್ ಟು ಡ್ರೆಸ್ ಹಿಮ್ ಅಪ್. ಈ ವರ್ಷದ ಹಬ್ಬದ ಬಟ್ಟೆ ಇದು. ಬೇಬಿ ಆ್ಯಂಡ್ ಮೀ ಅಂತ ಒಂದು ಇನ್ಸ್ಟಾಗ್ರಾಮ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಿಂದ ನಾನು ಇದನ್ನು ಶಾಪ್ ಮಾಡಿದ್ದು. ಆ್ಯಕ್ಚುಲಿ ಇದು ನಮ್ಮ ಬೆಂಗಳೂರು ಬ್ರ್ಯಾಂಡೇ. ತುಂಬ ಚೆನ್ನಾಗಿ ಫಿಟ್ ಆಯ್ತು ಗೊತ್ತಾ ಪಾಪುಗೆ ಈ ಬಟ್ಟೆ. ದೊಡ್ಡಮ್ಮನ್ ನೋಡಿ ಬಾಕಿ ಅದು. ತಮ್ಮ ಬಟ್ಟೆ ಆಗ್ತೈತೆ, ಬಟ್ಟೆ ಆಗ್ತೈತೆ, ಹೊಸ ಬಟ್ಟೆ. ಅಳ್ತಿದ್ದ ಏನಂತೆ? ಅಂತ ಅಳ್ತಾ ಇದ್ದಂತೆ. ಏನ್ ಕಳೆದವ?
ಮಾಡಿ ಅಂತಾನೆ ಕೈಲಿ. ನೀನ್ ಹೇಳಲ್ವ ಬಾಬು ಹೆಂಗ್ ರುಬ್ಬೇಕಪ್ಪ? ಬಾಬು ತಮ್ಮ ಪಾಪು ಬಟ್ಟೆ ಹಾಕೋದು ಚಿನ್ನಿ. ಗೋದೆ ತಮ್ಮ ಪಾಪು ಬನ್ನಿ ಬಂಗಾರ. ಹಲೋ, ಯಾರದು? ಕಾಣಿಸ್ತಾ ಇದೆ ಈ ಬಟ್ಟೆ ಎಲ್ಲ. ಪುರ್ಲು ತೋಜಿಂಡಾಯ್ತು. ಅಪ್ಪಾಜಿ ಎಲ್ಲೋದ್ರು ಅಪ್ಪಾಜಿ? ಇಲ್ಲಿ ಬನ್ನಿ ನೋಡಿ ಅದು. ಕಣ್ಣು ಹೊಡಿಯತ್ತೆ ಪಾಪುದ್ ಬೇಡ. ತಮ್ಮನ್ ಬಾ ಬಾ ಅಂದ್ರೆ ನೀನ್ ಎತ್ತಲಕ್ಕ ತಮ್ಮನ ಆ ಬಾ ಬಾ ಇಲ್ಲಿ ಬನ್ನಿ. ಬಾ ಬಾ ಬನ್ನಿ. So sweet. ನೋಡಿ ಯಾರದು ಬಂಗಾರ? ಯಾರದು? ಯಾರ್ ತಮ್ಮ ಅದು? ನನ್ ತಮ್ಮ ನಾವು ಕೊಡ್ಬೇಕಂತ. ಓ, ಹಾವು ಬೇಕಾ ಪಾಪುಗೆ? ಬೇಡ, ಅವ್ರ ಅಮ್ಮ ಕೊಡ್ತಾರೆ, ನೀನ್ ಕೊಡ್ಬೇಡ. ಹಾವು ಅಂತ ಹೇಳ್ದ. ಹೌದಾ? ಹಾಲು ಹಾಲು ಪಾಪು ಕೊಡಮ್ಮ, ಪಾಪು ಅದ್ರ ಕೂರ್ಸಕ್ಕೆ ಆಗಲ್ಲ ಮಗು. ಪುಡಿಂಗ್ ತೆಗಿಯಮ್ಮ. ಕಾಲು ತಗೊಂಡು ಮುಟ್ಟಿದ ಕಳ್ಬೇಕು ಕಳ್ಸಲ್ಲ. ಇದು ಯಾರು ನೋಡಿದೆ ಅವ್ನ್ ತೊಡೆ ಮೇಲೆ ಹಾಕೊಳ್ಳೋದನ್ನ? ಬೇರೆ ಇಟ್ಕೊಂಡಿರ್ತಾರೆ. ಸಾಕಾ? ಸಾಕು. ಸಾಕು ಸಾಕು. ಆಸ್ತಿ ಮೇಲೆ ಅಲ್ಲೆಲ್ಲ ಬೇಡ. ಇದೆಲ್ಲ ಚುಚ್ಚುತ್ತೆ, ಇದು ಚುಚ್ಚುತ್ತೆ. ಪಾಪು ಸಣ್ಣ ಪಾಪು ಏಟಾಗುತ್ತೆ, ಗಾಯ ಒಬ್ಬ ಆಗುತ್ತೆ ನಿಮ್ಗಾಗಿದ್ದೆಲ್ಲ ಹಂಗ ಒಬ್ಬ ಆಗುತ್ತೆ. ಕುತ್ಕೋ ಅಂತ ಕುತ್ಕೊಂಡಾಗ ಬರ. ಮೋನೆ ಹಾಕಿದ್ದು ಆಯ್ತಾ ಪೋಡಿಗಳು. ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡದೇ ಇದ್ದರೆ ಹೇಗೆ? ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿದ್ದು ಎಲ್ಲ ನಿಜ ಆಗಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ನಿಮಗೆ. ಯಾರೆಲ್ಲ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅದನ್ನು ಸ್ವಲ್ಪ ದೂರ ಇಟ್ಟರೆ ನಿಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಬೀಳ್ತೀರಾ 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 ಮನೆಯಲ್ಲಿ ಮಕ್ಕಳಿದ್ರೆ ಚಂದ, ಆ ಒಂದು ಕಲೆನೇ ಬೇರೆ. ನಿಜವಾದ ಮಾತು ಅದು, ಗೊತ್ತಾ? ಆ್ಯಂಡ್ ನಮಗಿಂತ ಜಾಸ್ತಿ ಖುಷಿ ಪಡೋರು ಯಾರು ಹೇಳಿ? ಅಜ್ಜಿ ತಾತಂದರು. Really beautiful. Like put gouda. Do you know? Oh my god, huh? ನಿಮ್ಮ ಚಿಕ್ಕತ್ತೆ ಶುಂಠಿ ತಂದವ್ರೆ. ಬಸ್ಲಿ ಸೊಪ್ಪು, ಅಮ್ಮನ ಫೇವರೇಟ್ ಬಸ್ಲಿ ಸೊಪ್ಪು ತಂದವ್ರೆ. ಬಸ್ಲೆ ಸೊಪ್ಪು. ಇದು ತೊಂಡೆಕಾಯಿ ತಂದವ್ರೆ ಮನೆದು. ಇದು ಮನೆದು ಕರಿಬೇವಿನ ಸೊಪ್ಪು ತಂದವ್ರೆ. ಚಿಕ್ಕತ್ತೆ ಕೋಡ್ಬಳೆ ತಂದಿದ್ದಾರೆ. ಇದು ನೋಡಿ ಎಷ್ಟು ಮರದ ಚಿಕ್ಕು ನಮ್ಮ ಮನೆದ. ನೋಡಿ ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿದೆ. ಇದು ಮೆಣಸು, ಇದು ರೌಂಡೆ. ಇದು ನೋಡಿ ನಮ್ಮ ಎಲ್ಲರ ಫೇವರೇಟ್ ಗಿಣ್ಣ. ಚಿಕ್ಕತ್ತೆ ತಂದಿದ್ದು, ಚಿಕ್ಕತ್ತೆ ತಂದಿರೋ ಗಿಣ್ಣ ನೋಡೋಣ. ಬೆಳಿಗ್ಗೆ ಮಾಡಿರೋದಂತೆ, ತಿನ್ಬಾರ್ದಂತೆ. ಇವಾಗ ತಿನ್ಬೋದಾ? ಮತ್ತೆ ಯಾವಾಗ ತಿನ್ಬಾರ್ದಿತ್ತು? ಗಿಣ್ಣ ಇಸ್ ಗಿಣ್ಣ. ಎಲ್ಲಿದೆ ಹಲಸಿನ ಬಡ್ಕು? ತೆಂಗಿನಕಾಯಿ, ಪಪ್ಪಾಯಿ ತಂದಿದ್ದಾರೆ. ಇದು ಹಲಸಿನ ಬಾಡ್, ಹುಚ್ಚಳ್ಳು ತೋರಿಸ್ತೀನಿ. ಏನ ಹುಚ್ಚಳ್ಳು. ಇದೇ ಮೊದಲನೇ ಬಾರಿ ಆಂಟಿ ಅಂಕಲ್ ನಮ್ಮ ಜೊತೆ ಇರೋದು ಯುಗಾದಿ ಹಬ್ಬದ ಸೆಲೆಬ್ರೇಷನ್ಗೆ. ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್, ಗೊತ್ತಾ? ಸಡನ್ ವಿಸಿಟ್, ಬಟ್ ತುಂಬಾ ಖುಷಿ ಕೊಡ್ತು. ಫೈನಲಿ ಎಲ್ಲರೂ ಊಟ ಮಾಡೋಣ ಅಂತಿದ್ರು. ಬಿಕಾಸ್ ಟೈಮ್ ಆಗೋಗಿತ್ತು ಆಲ್ಮೋಸ್ಟ್. ಮಾತಾಡ್ತಾ ಹಾಗೆ ಕೂತಿದ್ವಿ, ಗೊತ್ತೇ ಆಗಲಿಲ್ಲ ಟೈಮ್ ಆಗಿದ್ದು. ಬೇವು ಬೆಲ್ಲ ಥರ ಲೈಫಲ್ಲಿ ಸಿಹಿ, ಹುಳಿ, ಖಾರ, ಉಪ್ಪು, ಕಹಿ ಎಲ್ಲನೂ ಇರುತ್ತೆ. ನಾವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀವಿ, ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಚಾಲೆಂಜಿಂಗ್ ಆಗಿ ತಗೊಂಡು ದಾಟಿ ಮುಂದೆ ಹೋಗ್ತೀವಿ, ಅದು ಮುಖ್ಯವಾಗುತ್ತೆ ಅಲ್ವಾ? ಸೊ ನೆನಪಿರಲಿ, ಖುಷಿ ಇರಲಿ ಅದು ಈ ಕ್ಷಣಕ್ಕೆ, ದುಃಖ ಇರಲಿ ಅದು ಈ ಕ್ಷಣಕ್ಕೆ, ನೋವು ಇರಲಿ ಅದು ಈ ಕ್ಷಣಕ್ಕೆ. ನಾಳೆ ಬಗ್ಗೆ ಯೋಚನೆ ಮಾಡೋ ಬದಲು ನಾವು ಈ ಕ್ಷಣ ಹೇಗಿರ್ತೀವಿ, ಏನು ಮಾಡ್ತಾ ಇದ್ದೀವಿ ಅದು ಮುಖ್ಯವಾಗುತ್ತೆ. ಹಾಗಂತ ನಾಳೆ ಬಗ್ಗೆ ಚಿಂತೆ ಇರಬಾರ್ದು ಅಂತಲ್ಲ, ಇರಬೇಕು, ಇಟ್ ಈಸ್ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಜಾಸ್ತಿ ನಾವು ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡೋದು ಬಹಳಷ್ಟು ಮುಖ್ಯ. ಎಷ್ಟು ಐಟಮ್ ಇದೆ? ಪಾಯಸ, ಅನ್ನ, ಸಾರು ಸೇರಿಸಿ.
ಹೇಗಿದೆ ಊಟ? ಮಸ್ತ್ ಯುಗಾದಿ ಫಸ್ಟ್ ಯುಗಾದಿ ಲಾಸ್ಟ್ ಇಯರ್ ಇಲ್ಲೇ ಅಲ್ವಾ ಹೌದಂತಲ್ಲ ಇಲ್ಲಲ್ಲ ಅಲ್ಲಿಯ ಜೊತೆಗೆ ಮಾಡಿದ್ವಿ ಅಂತ. ಓ ಮೈ ಗಾಡ್, ಬೆಸ್ಟ್ ಥಿಂಗ್. ಎಲ್ಲರೂ ಕಾಯ್ತಾ ಇದ್ರಲ್ವ ಹಬ್ಬದ ಊಟ ಮಾಡಬೇಕು ಅಂತ. ಬಿಸಿ ಬಿಸಿ ಹೋಳಿಗೆ ಜೊತೆಗೆ ಒಂದಷ್ಟು ವೆರೈಟೀಸ್, ಫೀಲ್ಸ್ ರಿಯಲಿ ನೈಸ್. ನಿಮ್ಮ ಮನೆಯಲ್ಲಿ ಏನು ಮಾಡಿದ್ರಿ? ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರಾ ಈ ವರ್ಷ? ಹಾಗೆಯೇ ಕ್ಲೋಸಪ್ ಆಫ್ ಮೈ ಬ್ಯಾಂಗಲ್ಸ್ ಆ್ಯಂಡ್ ಇಯರಿಂಗ್ಸ್. ಹೆಂಗಿತ್ತು ಊಟ ಎಲ್ಲ? ಓ ಊಟ ಎಕ್ಸ್ಟ್ರಾಡಿನರಿ, ಸಖತ್ತಾಗಿ ಮಾಡಿದ್ರು. ಎಕ್ಸ್ಟ್ರಾ ಆರ್ಡಿನರಿ. ಫೇವ್ರೇಟ್? ನನ್ನ ಫೇವ್ರೆಟ್ ಇವತ್ತು ಸ್ಪೆಷಲಿ ಪುಳಿಯೋಗರೆ ಅಲ್ವಾ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಸೋ 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 ಗುಡ್, ಯಮ್ಮಿ ಊಟ. ಯುಗಾದಿ ಹಬ್ಬ ನಮ್ಮ ಮನೆಯಲ್ಲಿ ನಮ್ಮ ಪುಟ್ಟು ಕಂದಮ್ಮ ಬಂದ್ಮೇಲೆ ತುಂಬಾ ಬ್ಯೂಟಿಫುಲ್ ಆಗಾಯ್ತಲ್ವಾ? ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಡೇಸ್ ಅಂತಾನೆ ಹೇಳ್ಬೋದು. ಇಟ್ ವಾಸ್ ಸೋ 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 ಗುಡ್ ಅಂಡ್ ಬೆಸ್ಟ್ ಥಿಂಗ್ ಅಂದ್ರೆ ಈ ಸತಿ ಹಬ್ಬಕ್ಕೆ ದೀಪು ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ರಲ್ವಾ? ಅಂದ್ರೆ ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನು ಅದೇ ನನ್ನ ಕಡೆ ಸೈಡ್ ಫ್ಯಾಮಿಲಿ ಎಲ್ಲರೂ ಇದ್ರು. ದಟ್ ವಾಸ್ ರಿಯಲಿ ಸ್ಪೆಷಲ್ ಆಯ್ತಾ. ಆ್ಯಂಡ್ ಇವಾಗ ಮುದ್ದುಗೌಡ ಮತ್ತೆ ನಮ್ಮ ಚಿಕ್ಕ ಪಾಪು ಬಾಂಡಿಂಗ್ ಹೇಗಾಗುತ್ತೆ ಅಂತ ಕಾದ್ ನೋಡಬೇಕು. ಆಲ್ರೆಡಿ ಮುದ್ದುಗೌಡನ್ ತುಂಬಾ ಪ್ರೀತಿ, ಪಾಪು 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 ಅಂತ ಬರ್ತಾನೆ ಇರೋದು. ಬಟ್ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ, ಸೊ ನಾವು ಮಾನಿಟರ್ ಮಾಡ್ತಾನೆ ಇರಬೇಕಾಗುತ್ತೆ. ಬಟ್ ನಿಮಗೆ ಈ ಒಂದು ಯುಗಾದಿ ಹಬ್ಬದ ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು? ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟ ಆಗಿರುತ್ತಾ? ಇಷ್ಟ ಆಗಿರುತ್ತೆ, ಗ್ಯಾರಂಟಿ ಇಷ್ಟ ಆಗಿರುತ್ತಲ್ಲ. ಆ್ಯಂಡ್ ಯಾ, ಲಾಟ್ಸ್ ಆಫ್ ಲವ್. ಹೇಗೆ ಅನಿಸ್ತು ಮಗನ್ ಬಟ್ಟೆ? ಪಂಚನಲ್ ಅಂತೂ ಸಖತ್ ಕ್ಯೂಟ್ ಆಗಿ, ತುಂಬಾ ಕ್ಯೂಟ್. ಅಡಾರಬಲ್ ಆಗಿ. ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಅಡಾರಬಲ್ ಆಗಿ ಕಾಣಿಸ್ಬೋದು ಅಂತ. ಪಾಪು ನೆಕ್ಸ್ಟ್ ಲೆವೆಲ್, ಅಮೇಝಿಂಗ್ ಆಗಿತ್ತು. ಬಟ್ ಶರ್ಟ್ ಪರ್ಫೆಕ್ಟ್ ಆಗುತ್ತೆ. ಪಂಚೆನ ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಅಲ್ಲ, ನೈಸ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಇಟ್ ವಾಸ್ ಅ ವೆರಿ ಹ್ಯಾಪಿ ಹೋಲ್ಸಮ್ ವಿಡಿಯೋ ಅಂತ ಅನಿಸ್ತು ನನಗೆ. ಪ್ರೀತಿಸದ ಹೀಗೆ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಸರಿ, ಹೋಗ್ಲಿ ಬಿಡಿ. ನಿಮ್ಮ ಹೆಂಡತಿ ಹೇಗೆ? ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಹೆಂಡತಿ ರೆಡಿ ಆಗಿದ್ದಲ್ವಾ? ಹೇಳಿದ್ನಲ್ಲ ಬೆಳಗ್ಗೆನೆ ಸಖತ್ತಾಗಿ ಕಾಣಿಸ್ತಿದೆ ಅಂತ. ಎಕ್ಸ್ಕ್ಯೂಸ್ ಮೀ, ನೀವೇನು ಹೇಳಿಲ್ಲ? ಹೇಳಿದೆ ಬೆಳಗ್ಗೆ ರೆಡಿ ಆಗ್ಬೇಕಾರೆ. ಹೌದಾ? ನನ್ನ ಕಿವಿಗೆ ಹೋಗಿಲ್ಲ. ನೀನು ಬ್ಯುಸಿ ಅಲ್ಲ, ನೀನು ಅದು ಎಲ್ಲ ವಿಡಿಯೋಸ್ ನೋಡ್ತೀಯಲ್ಲ, ಅವಾಗ ನೋಡು ಗೊತ್ತಾಗುತ್ತೆ. ಹೌದಾ? ಏನಂದ್ರಿ ನೀವು? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ನೈಸ್.